ನಮಸ್ಕಾರ, ವೆಲ್ಕಮ್ ಟು ಆರ್ಟ್ ಆಫ್ ಲಿವಿಂಗ್. ನಾನಿವತ್ತು ಕನಕಪುರದ ಹತ್ರ ಇರೋ ಆರ್ಟ್ ಆಫ್ ಲಿವಿಂಗ್ ಸೆಂಟ್ರಿಗೆ ಬಂದಿದ್ದೀನಿ. ಈ ಆರ್ಟ್ ಆಫ್ ಲಿವಿಂಗ್ ಸೆಂಟ್ರಲ್ಲಿ ಏನೆಲ್ಲ ಇದೆ ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ. ವಿಶಾಲಾಕ್ಷಿ ಮಂಟಪ ಆಗಿರ್ಬೋದು, ನಕ್ಷತ್ರವನ, ಗುರುಪಾದಕವನ, ಧ್ಯಾನ ಮಂದಿರ ಇದೆ, ಅನ್ನಪೂರ್ಣ ಕಿಚನ್ ಇದೆ. ಅಷ್ಟೇ ಅಲ್ಲ, ಪಂಚಕರ್ಮ ಅಂತಿದೆ ಮತ್ತು ರಾಧಾ ಕುಂಜ್ ಅಂತ ಇದೆ. ಈ ಆರ್ಟ್ ಆಫ್ ಲಿವಿಂಗ್ನ ಕಂಪ್ಲೀಟ್ ರೂಟ್ ಮ್ಯಾಪ್ ಹಾಕಿದ್ದಾರೆ ನೋಡಿ ಇಲ್ಲಿ. ವೈದಿಕ ಹೆರಿಟೇಜ್ ಸ್ಕೂಲ್ ಇದೆ, ಶ್ರೀ ಪ್ರತಾಪ ಗಣಪತಿ ದೇವಸ್ಥಾನ ಇದೆ, ಒಂದು ದೊಡ್ಡದಾದ ಗೋಶಾಲ ಕೂಡ ಇದೆ. ಅಷ್ಟೇ ಅಲ್ಲ, ಶಿವ ದೇವಸ್ಥಾನ ಇದೆ, ಮಂಡಾಲವತಿಕ, ಯೋಗ ಸ್ಕೂಲು, ಸುಮೇರು ಮಂಟಪ, ಆಯುರ್ವೇದ ಹಾಸ್ಪಿಟಲ್ಲು. ಇಷ್ಟೇ ಅಲ್ಲ, ಇನ್ನೂ ಬೇಕಾದಷ್ಟು ಈ ಆರ್ಟ್ ಆಫ್ ಲಿವಿಂಗ್ ಸೆಂಟ್ರಲ್ಲಿದೆ. ಬನ್ನಿ ಒಳಗಡೆ ಹೋಗಿ ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡೋಣ. ಕಿಲೋಮೀಟರ್ ದೂರ ಇದೆ. ಈ ಆರ್ಟ್ ಆಫ್ ಲಿವಿಂಗ್ನ ಸ್ಥಾಪಕರು ಬಂದು ಶ್ರೀ 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 ರವಿಶಂಕರ್ ಗುರೂಜಿಯವರು. ಇದು ನಮ್ಮ ಬೆಂಗಳೂರು ಮಾತ್ರ ಅಲ್ಲ, ಪ್ರಪಂಚಾದ್ಯಂತ ಒಟ್ಟು 18,000 ಆರ್ಟ್ ಆಫ್ ಲಿವಿಂಗ್ ಸೆಂಟರ್ಗಳನ್ನ ಇವರು ಮಾಡಿದ್ದಾರೆ. ಸೊ ಇಲ್ಲಿ ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ನೋಡ್ತಾ ಇದ್ದೀರಾ, ಫುಲ್ಲು ಎಲ್ಲ ಕಡೆ ಮರ ಗಿಡ ಎಲ್ಲ ಇದೆ ಮತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಹೋಗ್ತಾ ನೋಡೋಣ ಇನ್ನೂ ಹೇಗೆಲ್ಲ ಇದೆ ಅಂತ. ಈ ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು, ಇದುವರೆಗೂ ಬಂದಿರಲಿಲ್ಲ. ಸೊ ಫೈನಲಿ ಇವತ್ತು ಬರೋದಕ್ಕೆ ನಂಗೆ ಟೈಮ್ ಸಿಕ್ತು. ಹೇಗೆಲ್ಲ ಇರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಯೋಗ ಆ್ಯಂಡ್ ಮೆಡಿಟೇಷನ್ ಕ್ಲಾಸಸ್ ಎಲ್ಲ ನಡೀತಾ ಇರುತ್ತೆ. ಈ ಆರ್ಟ್ ಆಫ್ ಲಿವಿಂಗ್ನ ಟೈಮಿಂಗ್ಸ್ ಬಂದು ಪ್ರತಿದಿನ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಇರುತ್ತೆ. ಬೇಕಾದಷ್ಟು ಫಾರಿನರ್ಸ್ ಎಲ್ಲ ಇಲ್ಲಿ ಬಂದು ಸ್ಟೇ ಆಗಿ ವೀಕ್ಲಿ ಮತ್ತು ಮಂತ್ಲಿ ಆಗಿರ್ಬೋದು ಯೋಗ ಆ್ಯಂಡ್ ಮೆಡಿಟೇಷನ್ ಕೋರ್ಸ್ಗಳೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಇಲ್ಲಿಂದ ಹೋಗ್ತಾರೆ. ವೈದಿಕ ಧರ್ಮ ಸಂಸ್ಥಾನ ಅಂತ ಆಫೀಸು. ಇಲ್ಲಿ ಒಂದು ಹಾಲ್ ಕೂಡ ಇದೆ. ಈ ಹಾಲಲ್ಲಿ ವೆಡ್ಡಿಂಗ್ ಆ್ಯಂಡ್ ರಿಲೇಟೆಡ್ ಈವೆಂಟ್ಸು, ಬರ್ಡೇ ಪಾರ್ಟಿ ಆಗಿರ್ಬೋದು ಮತ್ತು ಇನ್ನೂ ಬೇರೆ ಬೇರೆ ಈವೆಂಟ್ ಎಲ್ಲ ಮಾಡೋದಕ್ಕೆ ಅವಕಾಶ ಇದೆ ನೋಡಿ. ಇಲ್ಲಿ ದೂರದಲ್ಲೊಂದು ಬುದ್ಧನ ಸ್ಟ್ಯಾಚ್ಯೂ ಕಾಣಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಬಂದು ಸ್ಟೇ ಆಗಿ ಯೋಗ ಆ್ಯಂಡ್ ಮೆಡಿಟೇಷನ್ ಕೋರ್ಸ್ ಮಾಡ್ತೀವಿ ಅಂದರೆ ಇಲ್ಲಿ ಅಕೊಮಡೇಷನ್ ಫೆಸಿಲಿಟಿ ಕೂಡ ಇದೆ. ಯಾಕಂದರೆ ಪ್ರತಿದಿನ ಇಲ್ಲಿ ಬೇಕಾದಷ್ಟು ಫಾರಿನರ್ಸ್ ಎಲ್ಲ ಬರೋದ್ರಿಂದ ಬೇಕಾದಷ್ಟು ಅಕೊಮಡೇಷನ್ ಫೆಸಿಲಿಟಿ ಎಲ್ಲ ಇದೆ ನೋಡಿ. ಗೈಸ್, ಹಾಗೆ ಮುಂದೆ ನಡ್ಕೊಂಬಂದರೆ ಇಲ್ಲಿ ವಿಶಾಲಾಕ್ಷಿ ಮಂಟಪ ಅಂತ ಇದೆ ನೋಡಿ. ತುಂಬ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಮಾಡಿದ್ದಾರೆ. ಸದ್ಯಕ್ಕೆ ಇಲ್ಲಿ ಒಳಗಡೆ ಹೋಗೋದಕ್ಕೆ ಆಗಲ್ವಂತೆ, ಒಳಗಡೆ ಕೋರ್ಸ್ ನಡೀತಾ ಇದೆಯಂತೆ. ಸೊ ಸಂಜೆ ಮೇಲೆ ಒಳಗಡೆ ಹೋಗೋದಕ್ಕೆ ಅಲೋ ಮಾಡ್ತಾರೆ. ಇಲ್ಲಿ ಎದುರುಗಡೆನೇ ದೊಡ್ಡದಾದ ಆಂಪಿ ಥಿಯೇಟ್ರ್ ಕೂಡ ಇದೆ ನೋಡಿ. ಜಾಗ ನೋಡಿ ಏನು ಸಖತ್ತಾಗಿದೆ, ಫುಲ್ಲು ಗ್ರೀನ್ರಿ ಇದೆ. ನನಗಂತೂ ಬೆಂಗಳೂರು ಔಟ್ಸ್ಕರ್ಟಿಗೆ ಬಂದಂಗಿಲ್ಲ, ಯಾವುದೋ ಫುಲ್ಲು ರಿಮೋಟ್ ಏರಿಯಾಲ್ಲಿ ಬ್ಯೂಟಿಫುಲ್ ಸ್ಪಾಟಿಗೆ ಬಂದಂಗಿದೆ, ಅಷ್ಟು ಚೆನ್ನಾಗಿದೆ. ಬೇಕಾದಷ್ಟು ಜನ ಫಾರಿನರ್ಸ್ ಎಲ್ಲ ಇದ್ದಾರೆ. ಐ ಥಿಂಕ್ ಕೋರ್ಸ್ಗಳು ಮಾಡೋದಕ್ಕೆ ಬಂದಿದ್ದಾರೆ ಅನಿಸುತ್ತೆ. ಇದೆಲ್ಲ ಅಕೊಮಡೇಷನ್ ಇದೆ, ಬೇಕಾದಷ್ಟು ರೂಮ್ ಫೆಸಿಲಿಟಿ ಎಲ್ಲ ಇದೆ. ಕೇವಲ ರೂಮ್ ಮಾತ್ರ ಅಲ್ಲ, ಎಲ್ಲ ಥರ ಫೆಸಿಲಿಟಿ ಕೂಡ ಇರುತ್ತಿಲ್ಲಿ. ವಾವ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಆರ್ಟ್ ಆಫ್ ಲಿವಿಂಗ್ನ ಸ್ಥಾಪಕರು ಇವರೇ, ಶ್ರೀ 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 ರವಿಶಂಕರ್ ಗುರೂಜಿಯವರು. ಈ ಆರ್ಟ್ ಆಫ್ ಲಿವಿಂಗ್ ಸೆಂಟರು ಫ್ರೀ ಸ್ಕೂಲ್ನ ಕೂಡ ನಡೆಸ್ತಾ ಇದೆಯಂತೆ. ಅದ್ರ ಬಗ್ಗೆ ಇಲ್ಲೆಲ್ಲ ಇನ್ಫಾರ್ಮೇಷನ್ ಹಾಕಿದ್ದಾರೆ ನೋಡಿ. ಇದೇ ನೋಡಿ ಆರ್ಟ್ ಆಫ್ ಲಿವಿಂಗ್ನ ಅನ್ನಪೂರ್ಣ ಕಿಚನ್ನು.
ಇಲ್ಲಿ ಬರೋ ಪ್ರತಿಯೊಬ್ಬರಿಗೂ ಪ್ರಸಾದ ವಿತರಣೆ ಇರುತ್ತೆ, ಹೊಟ್ಟೆ ತುಂಬ ಮಾಡ್ಕೊಂಡು ಹೋಗ್ಬೋದು. ಗೈಸ್, ಇಲ್ಲಿ ಪ್ರಸಾದ ತುಂಬ ಚೆನ್ನಾಗಿತ್ತು. ನೀವೇನಾದರೂ ಇಲ್ಲಿ ಬಂದರೆ ಮಿಸ್ ಮಾಡದೆ ಪ್ರಸಾದ ತಿನ್ಕೊಂಡೋಗಿ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಗುರು, ಜಾಗ ನೋಡಿ ಏನು ಮಸ್ತಾಗಿದೆ. ಫುಲ್ಲು ಗ್ರೀನ್ರಿ ಆಗಿದೆ, ನಡ್ಕೊಂಡು ಹೋಗೋದಕ್ಕೆ ಸಕ್ಕತ್ತಾಗಿದೆ. ಈ ದಾರಿಯಲ್ಲಿ ಹೋದರೆ ನಕ್ಷತ್ರವನ ಮತ್ತು ಶಿವ ದೇವಸ್ಥಾನ ಸಿಗುತ್ತಂತೆ. ಜಾಗ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಬೇಕಾದಷ್ಟು ಮೆಡಿಸಿನಲ್ ಆ್ಯಂಡ್ ಆಯುರ್ವೇದಿಕ್ ಪ್ಲ್ಯಾಂಟ್ಸ್ಗಳೆಲ್ಲ ಬೆಳೆದಿದ್ದಾರೆ ನೋಡಿ. ಇಲ್ಲಿ ಗುರುಪಾದಕವನ, ಆಮೇಲೆ ಎಕ್ಸಿಟಿಗೆ ದಾರಿ ಇದೆ, ಶ್ರೀ ಶ್ರೀ ಸ್ಕೂಲ್ ಆಫ್ ಯೋಗ ಇದೆ, ಶ್ರೀ ಸಾಂಬಾ ಪರಮೇಶ್ವರ ದೇವಸ್ಥಾನ ಎಲ್ಲ ಇದೆ. ಇಲ್ಲಿ ರೈಟ್ ಸೈಡಲ್ಲಿ ವಿಶಾಲಾಕ್ಷಿ ಮಂಟಪದ ಇನ್ನೊಂದು ಎಂಟ್ರೆನ್ಸ್ ಕಾಣಿಸ್ತಾ ಇದೆ ನೋಡಿ. ಈ ಕಡೆ ಎಲ್ಲ ಬೇಕಾದಷ್ಟು ಇನ್ನೂ ಓಪನ್ ಸ್ಪೇಸ್ ಇದೆ. ಇಲ್ಲಿ ಶ್ರೀ ತತ್ವ ಪಂಚಕರ್ಮ ಆಯುರ್ವೇದಿಕ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಇದೆ. ಸೊ ಇಲ್ಲಿ ಒಳಗಡೆ ಹೋಗೋದಕ್ಕೆ ಅಲೋ ಇಲ್ಲ, ಹಂಗೆ ಹೊರಗಡೆ ಹೋಗ್ಬೇಕು. ನಾನಿರೋದು ಇವಾಗ ಇದು ಬಸವ ಫಾರ್ಮ್ ಅಂತ. ಇಲ್ಲೆಲ್ಲ ಫುಲ್ಲು ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲೊಂದು ಶ್ರೀ ಶ್ರೀ ಸ್ಕೂಲ್ ಆಫ್ ಯೋಗ ಅಂತ ಕೂಡ ಇದೆ, ಯೋಗ ಸ್ಕೂಲ್ ಬೇರೆ ಇದೆ. ಬನ್ನಿ ಅದನ್ನು ಹೋಗಿ ನೋಡೋಣ. ಇಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ, ಇದು ಯೋಗ ಸ್ಕೂಲು. ಜಾಗ ತುಂಬ ಚೆನ್ನಾಗಿದೆ ನೋಡಿ, ಆ್ಯಂಡ್ ತುಂಬ ವಿಶಾಲವಾಗಿ ಬೇರೆ ಇದೆ. ಇಲ್ಲಿ ಕೆಲಸ ಮಾಡೋರಿಗೆಲ್ಲ ಇಲ್ಲಿ ಮನೆ ಕೂಡ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಏನು ಮಸ್ತಾಗಿದೆ ಗುರು ಜಾಗ, ಒಳ್ಳೆ ರೆಸಾರ್ಟ್ ಇದ್ದಂಗಿದೆ. ಇಲ್ಲಿ ನೋಡಿ ಯಾವ ಥರ ಮಾಡಿದ್ದಾರೆ. ಇಲ್ಲಿ ಎದುರುಗಡೆ ಶಿವನ ದೇವಸ್ಥಾನ ಇದೆ, ಮತ್ತು ಇಲ್ಲೇ ಪಕ್ಕದಲ್ಲಿ ಯೋಗ ಸ್ಕೂಲ್ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಬೃಹತ್ತಾದ ಒಂದು ಯೋಗ ಮಂಟಪ ಕೂಡ ಇದೆ. ಶ್ರೀ ರವಿಶಂಕರ್ ಗುರೂಜಿಯವರು ಏನಾದರೂ ಕಾರ್ಯಕ್ರಮ ಮಾಡಬೇಕಂದ್ರೆ ಇದೇ ಜಾಗದಲ್ಲಿ ಕಾರ್ಯಕ್ರಮ ಮಾಡೋದು. ಸುಮಾರು 20,000 ಜನ ಸೇರೋಷ್ಟು ಕೆಪಾಸಿಟಿ ಇದೆ ಅಂತ ಈ ಜಾಗದಲ್ಲಿ. ಇಲ್ಲಿ ಫುಲ್ಲು ಓಪನ್ ಸ್ಪೇಸ್ ಇದೆ. ಇಲ್ಲೇನೋ ದೊಡ್ಡದಾಗಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ನೋಡಿ. ಮೋಸ್ಟ್ಲಿ ದೊಡ್ಡದಾಗಿ ಏನೋ ಹಾಲ್ ಏನೋ ರೆಡಿ ಮಾಡ್ತಾ ಇದ್ದಾರೆ. ಫುಲ್ ಈ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇದರ ಆಪೋಸಿಟೇ ಅಲ್ಲಿ ನಕ್ಷತ್ರ ಪಾದಕವನ ಅಂತ ಇದೆ, ಅಲ್ಲೋಗೋಣ ಬನ್ನಿ. ಕಾಣಿಸ್ತಿದೆಯಲ್ಲ, ಇದೆ ನಕ್ಷತ್ರ ಪಾದಕವನ ಅಂತ. ಫುಲ್ಲು ಓಪನ್ ಸ್ಪೇಸ್ ಇದೆ ನೋಡಿ. ಜಾಗ ಅಂತೂ ತುಂಬ ಚೆನ್ನಾಗಿದೆ. ಐ ಥಿಂಕ್ ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಮ್ಯೂಸಿಕಲ್ ಫೌಂಟೇನ್ ಕೂಡ ಇರುತ್ತೆ ಅನಿಸುತ್ತೆ. ಇಲ್ಲೆಲ್ಲ ಲೈಟಿಂಗ್ ಅರೇಂಜ್ಮೆಂಟ್ಸ್ ಇದೆ, ಫೌಂಟೇನ್ ಥರ ಎಲ್ಲ ಇದೆ ನೋಡಿ. ತುಂಬ ಚೆನ್ನಾಗಿದೆ ಜಾಗ ಅಂತೂ. ಇದು ಆರ್ಟ್ ಆಫ್ ಲಿವಿಂಗು ಸುಮಾರು 250 ಎಕರೆ ಜಾಗದಲ್ಲಿ ಮಾಡಿರೋದ್ರಿಂದ ತುಂಬ ದೊಡ್ಡದಾಗಿದೆ. ಬೇಕಾದಷ್ಟು ಗಿಡ ಮರಗಳಿದೆ, ಮತ್ತು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೀವೇನಾದರೂ ಇಲ್ಲಿ ಬಂದಿಲ್ಲ ಅಂದರೆ ಮಿಸ್ ಮಾಡದೆ ಒಂದು ಸಲ ಆದರೂ ಬಂದುಬಿಟ್ಟು ಈ ಜಾಗನ ಮತ್ತು ಇಲ್ಲಿನ ಯೋಗ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಪ್ರತಿಯೊಂದು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಗೈಸ್, ಇಷ್ಟೊತ್ತು ವಿಡಿಯೋದಲ್ಲಿ ನಿಮಗೆ ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ತೋರಿಸ್ಕೊಟ್ಟೆ. ಜಾಗ ಅಂತೂ ತುಂಬ ಚೆನ್ನಾಗಿದೆ. ನೀವೇನಾದರೂ ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ಒಂದು ಸಲ ವಿಸಿಟ್ ಮಾಡ್ಕೊಂಡು ಹೋಗಿ. ನಿಮ್ಗೆ ಇಷ್ಟ ಆದರೆ ಇಲ್ಲಿ ಯೋಗ ಆ್ಯಂಡ್ ಮೆಡಿಟೇಷನ್ ಕೋರ್ಸ್ ಕೂಡ ಇರುತ್ತೆ.
ಅದನ್ನು ಮಾಡ್ಕೊಂಡು ಹೋಗ್ಬೋದು. ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಲವ್ ಯು ಆಲ್.